ವೀಕ್ಷಕರೇ, ದಿನಾಂಕ 14/4/2025 ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಪಟ್ಟಣದ ಹಳೆ 6ನೇ ವಾರ್ಡಿನಲ್ಲಿ ನಡೆದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಸಂವಿಧಾನ ಪೀಠಕ್ಕೆ ಓದುವುದರ ಮೂಲಕ ಅರ್ಥಪೂರ್ಣವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣೆ PSI ಬೇಬಿ ಮೆರಿನ್ ರವರು ಅಂಬೇಡ್ಕರ್ ಮತ್ತು ಬಾಬಾ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಆದಿಮನಿ ಹುಸೇನ್ ಬಾಷರ್ ಅವರು ಮಾತನಾಡಿ, ಯುವಕರಿಗೆ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮನಮುಟ್ಟುವಂತೆ ಮಾತನಾಡಿ ಅಂಬೇಡ್ಕರ್ ಜಯಂತಿಯ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸೆಕೆಂಡ್ PUCಯಲ್ಲಿ ಹೆಚ್ಚು ಅಂಕ ಪಡೆದ ದಲಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸುವುದರ ಮೂಲಕ ಪ್ರೋತ್ಸಾಹಿಸಲಾಯಿತು. ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ದಲಿತ ಸಮುದಾಯದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂ ಖಾಜಾ ಹುಸೇನ್ ರವರು ಮಾತನಾಡಿ, ಈ ವೇದಿಕೆ ಮೇಲೆ ನಾವೆಲ್ಲರೂ ಸಮಾನರಾಗಿ ಕುಳಿತುಕೊಂಡಿರುವುದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಕಾರಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರ್ಯ ಸಮಾಜದ ಸಮಾಜ ಸೇವಕರಾದ ಡಿ ರಾಘವೇಂದ್ರ ಶೆಟ್ಟರ್ ಅವರು ಅಂಬೇಡ್ಕರ್ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂಬೇಡ್ಕರ್ ಜಯಂತಿಯನ್ನು ಕೇವಲ ಒಂದು ಜಾತಿ ಆಚರಿಸುತ್ತಿರುವುದು ನಿಜಕ್ಕೂ ನೋವಿನ ಸಂಗತಿ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ, ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗದೆ ಭಾರತದ ಸರ್ವ ಜನಾಂಗದ ಮತ್ತು ಸರ್ವ ಧರ್ಮದ ಬಹುಜನರಿಗಾಗಿ ಶ್ರಮಿಸಿದವರು. ಹಾಗಾಗಿ ಇಂಥ ಶ್ರೇಷ್ಠ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಎಲ್ಲ ಜನತೆ ಜಾತ್ಯತೀತವಾಗಿ ಅತ್ಯಂತ ಅದ್ದೂರಿಯಾಗಿ ಆಚರಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಭಾವಿಸುತ್ತೇನೆ. ಇಂಥ ಮಹಾನಾಯಕನ ಜಯಂತಿಯನ್ನು ಪ್ರತಿ ವರ್ಷವೂ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸುತ್ತಿರುವ ನಿಮಗೆ ಭಕ್ತಿಪೂರ್ವಕ ನಮನಗಳು ತಿಳಿಸುತ್ತೇನೆ ಎಂದರು. ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಲ್ ವಸಂತ್, ಎಲ್ ಮಂಜುನಾಥ್ ಜಡ್ಪಿ, ಎಲ್ ನಾಗರಾಜ್, ಎಲ್ ಸುಬ್ರಹ್ಮಣಿ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಲಕ್ಷ್ಮೀ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕಾಳಿ ಮಂಜುನಾಥ್, ಬಿ ಆನಂದ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರುದ್ರನಾಯಕ್ ಹಾಗೂ ಹಲವು ದಲಿತ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಬಿ ಹುಡುಗಪ್ಪ, ಮಾಬುಸುಬಾನಿ, ಸುರೇಶ್ ಮಾಸ್ಟರ್, ಪತ್ರಕರ್ತರಾದ ಎಲ್ ಮಂಜುನಾಥ್, ಮಾಂತೇಶ್, ಅಂಬೇಡ್ಕರ್ ಕಾಲೋನಿಯ ಎಲ್ಲ ದಲಿತ ಯುವ ಮುಖಂಡರು ಯಶಸ್ಸಿಗೆ ಕಾರಣರಾದರು. ಈ ಸಂದರ್ಭದಲ್ಲಿ DSS ಮಂಜುನಾಥ್, ಎಲ್ ಕುಮಾರ್, ಎಲ್ ಸೋಮನಾಥ್, ಎಂ ದುರ್ಗಪ್ಪ, ಸ್ವಾಮಿ, ವಿಶ್ವ, ನಾಗರಾಜ್, ಎಲ್ ಸ್ವಾಮಿ, ಚೇತನ್, ಮಂಜು, ಕೆಂಪಿ, ಅಪ್ಪಾಜಿ, ಅಭಿ, ಇನ್ನೂ ಹಲವು ದಲಿತ ಮುಖಂಡರು, ಯುವಕರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಡಿವಿಷನ್ ವರದಿಗಾರರು ವನ್ನೂರು ಸ್ವಾಮಿ PH. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅದೇ ರೀತಿ ನಾನು ಇವತ್ತು ವಿದ್ಯಾರ್ಥಿ ಮಿತ್ರರಿಗೆ ನಾನು ಒಂದು ಕಿವಿ ಮಾತು ಹೇಳಿ ಕೇಳ್ತಿದ್ದೀನಿ. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ತಗೊಳ್ಳಿ. ಅವರು ಎಷ್ಟು ಕಷ್ಟದ ದಿನದಲ್ಲಿ ಅವರು ಓದ್ತಾ ಇದ್ರು ಅಂದ್ರೆ, ಅವರು 14ನೇ ಮಗನಾಗಿ ಅವ್ರ ತಂದೆ ತಾಯಿಗೆ ಓದ್ತಾ ಇದ್ರು. ಅವರ ಮನೆಯಲ್ಲಿ ಒಂದು ದೀಪದ ಬೆಳಕು ಸಹ ಇರಲಿಲ್ಲ. ಅಂದ್ರೆ ಚಿಮಣೆಯಲ್ಲಿ ಇಟ್ಕೊಂಡು ಅವರು ಓದ್ತಾ ಇದ್ರು. ಆಮೇಲೆ ಬೀದಿ ದೀಪದ ಒಂದು ಲೈಟ್ ನಲ್ಲಿ ಇಟ್ಕೊಂಡು ಓದ್ತಾ ಇದ್ರು. ಇವತ್ತಿನ ದಿನ ನಮಗೆ ಎಲ್ಲಾ ಸವಲತ್ತುಗಳಿದೆ, ಮೊಬೈಲ್ ಇದೆ, ನಾವೆಲ್ಲೇ ಸುಮಾರು ದೂರ ಇದ್ರೂ ಮೊಬೈಲಿಗೆ ಇಟ್ಕೊಂಡು ನಾವು ಮಾತಾಡ್ಬೋದು. ಅಂತ ಒಂದು ವ್ಯವಸ್ಥೆ ಇದೆ. ಇವತ್ತು ನಾವು ಸರಿಯಾಗಿ ಓದ್ತಾ ಇಲ್ಲ. ಅವರಿಗೆ ಅಂತ ಒಂದು ವ್ಯವಸ್ಥೆ ಇಲ್ಲರೂ ಸಹ ವಿಶ್ವಕಂಡ ವ್ಯಕ್ತಿ, ಒಂದು ವಿಶ್ವಮಾನವರಾಗಿ ಅವರು ಇವತ್ತಿನ ದಿನ ನಮಗೆ ಸಂವಿಧಾನವನ್ನು ತಂದುಕೊಟ್ರು. ಹಾಗಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಇವತ್ತೇನು 134ನೇ ಜಯಂತಿ ಉತ್ಸವವನ್ನು ಇವತ್ತೇನು ನಡೆದಿದೆ ಈ ಅಂಬೇಡ್ಕರ್ ಕಾಲೋನಿಯಲ್ಲಿ ಭಾಳ ಖುಷಿ ತರುವ ವಿಚಾರ. ಯಾಕಂದರೆ ಒಗ್ಗೂಡಿ ಏನಾದರೂ ಮಾಡಿದರೆ ಆಗುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ತಾವೆಲ್ಲರೂ ಒಗ್ಗೂಡಿ ಪ್ರೀತಿ ವಿಶ್ವಾಸದಿಂದ ಯಾವುದೇ ಮಾಡಿದರೂ ಕೂಡ ಯಾವ ಮೇಲೂ ಕೆಳಗೆ ಯಾವುದು ಇಲ್ಲ ಅಂಥೇಳಿ, ಜಾತಿ ಭೇದ ಭಾವ ಇಲ್ಲ ಅಂಥೇಳಿ ತಾವು ತೋರಿಸಿದಿರಿ ಇವತ್ತು ವೇದಿಕೆ ಮುಖಾಂತರ. ಇದೇ ಥರ ತಾವು ಎಲ್ಲರೂ ಕರೆಕ್ಟಾಗಿ ಸಂವಿಧಾನವನ್ನು ಯೂಸ್ ಮಾಡಿ ತಮಗೆ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಇವತ್ತೇನು ಹುಡುಗರು ಓದ್ತಿದ್ದಾರೆ, ತಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ ಹುಷಾರು ಮಾಡಿ ಅವ್ರಿಗೆ ಓದಿಸಿ ಅವ್ರಿಗೆ ದಾರಿ ರೂಪಕ್ಕೊಂದು ತಾಂಬಾರಿ ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಲ್ಲಿ ಅದೊಂದು ಕೇಳ್ಕೊತಿದ್ದೀನಿ, ವಿನಂತಿ ಅಂತೇಳಿ ತಿಳ್ಕೊಳ್ಳಿ. ದಯವಿಟ್ಟು ಅಂಬೇಡ್ಕರ್ ಅವರ ಆಶೀರ್ವಾದ ಎಲ್ಲರಲ್ಲಿ ಇದೆ. ಸಮಾನತ ಎಲ್ಲರಿಗೋಸ್ಕರ ಈಕ್ವಲ್ ಆಗಿ ಹೋರಾಡಿ ಇವತ್ತು ನಮಗೆ ಸಂವಿಧಾನವನ್ನು ಕೊಟ್ಟೋಗಿದ್ದಾರೆ. ಅವರನ್ನು ನಾವು ಸಮಾನತೆಯನ್ನು ಕೊಟ್ಟೋಗಿದ್ದಾರೆ. ಅವರನ್ನು ನಾವು ಜೀವನ ಪೂರ್ತಿ ನಮ್ಮ ಜೀವ ಹೋದರೂ ಕೂಡ ಅವ್ರಿಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತೇನು ಇಡೀ ರಾಷ್ಟ್ರದಲ್ಲಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಪುತ್ಥಳಿಗಳನ್ನು
ನಿರ್ಮಾಣ ಆಗಿರೋದು ಯಾವುದಪ್ಪ ಅಂದರೆ ನಮಗೆ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ನಿರ್ಮಾಣ ಆಗಿದೆ. ಅದು ಬಿಟ್ಟರೆ ಬೇರೆ